ಅತ್ಯಂತ ಕೆಟ್ಟ ಸರ್ಕಾರ ಅಂತ ಹೇಳಿದ್ರೆ ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ ಅಂತೇಳಿ ನಾವು ಹೇಳ್ಬೋದು. ಯಾಕಂದ್ರೆ ಕೇವಲ ತನ್ನ ಗ್ಯಾರಂಟಿಗಳನ್ನ ಪೂರ್ತಿ ಮಾಡೋಕ್ಕೋಸ್ಕರ ಇವತ್ತು ಎಲ್ಲರಿಗೂ ಗೊತ್ತಿದೆ, ರಾಜ್ಯದಲ್ಲಿ ಅತ್ಯಂತ ಭೀಕರ ಮಳೆ ಆಗಿದ್ದು ಬೀದರ್ ಜಿಲ್ಲೆಯಲ್ಲಿ. ಅತ್ಯಂತ ಭೀಕರ ಮಳೆಯಾಗಿದ್ದು ಬೀದರ್ ಜಿಲ್ಲೆಯಲ್ಲಿ. ವಿಶೇಷವಾಗಿ 100% ಅಂದ್ರೂ ಕೂಡ ಸಂಪೂರ್ಣವಾದಂತಹ ರೈತರ ಬೆಳೆ ನಷ್ಟ ಆಗಿದೆ. ಅನೇಕ ಬಾರಿ ಹೋರಾಟಗಳನ್ನ ಮಾಡಿದ್ದೇವೆ. ಕೆಲವೊಂದು ಕಡೆ ಬ್ರಿಡ್ಜ್ಗಳು ಒಡೆದೋಗಿದೆ, ರೈತರಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಕೆಲವೊಂದು ಕಡೆ ರೈತರಿಗೆ ಹೋಗುವಂತ ದಾರಿ ಇಲ್ಲ. ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಂತೂ ಕೆಲವೊಂದು ಗ್ರಾಮಗಳಲ್ಲಿ ರೈತರಿಗೆ ತಮ್ಮ ಹೊಲದ ಸೀಮೆ ಎಲ್ಲಿದೆ ಅಂತ ಹುಡುಕುವಂತ ಪರಿಸ್ಥಿತಿ ಇದೆ. ಅಂದ್ರೆ ಇಂತಹ ಭೀಕರ ಪರಿಸ್ಥಿತಿ ಆದರೂ ಕೂಡ ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಈಶ್ವರ್ ಖಂಡ್ರೆ ಅವರು ಏನ್ ಮಾಡ್ತಾ ಇದ್ದೀರಿ? ಇಲ್ಲಿನ ಒಬ್ಬ ಮುನ್ಸಿಪಾಲಿಟಿ ಮಿನಿಸ್ಟರ್ ರಹೀಂ ಖಾನ್, ನಿಮ್ಗೆ ಏನಾದ್ರೂ ಗೊತ್ತಿದೆಯಾ? ಒಂದ್ಸತಿ ಸುತ್ತಾಡಿ ನೋಡ್ರಿ ನೀವು ರೈತರ ಪರಿಸ್ಥಿತಿ ಏನಿದೆ ಅಂತ ಹೇಳಿ. ನಾವು ರೈತರ ಪರಿಸ್ಥಿತಿಯನ್ನ ನೋಡ್ಲಿಕ್ಕೆ ಹೋದಾಗ, ರೈತರ ಕಷ್ಟದ ಪರಿಸ್ಥಿತಿಯನ್ನು ನೋಡ್ಲಿಕ್ಕೆ ಹೋದಾಗ ಮುಖ ಹೊರಿಸ್ಲಿಕ್ಕೆ ಬರ್ತಾರೆ ರಹೀಂ ಖಾನ್ ಅವರು. ಮುಖ ಹೊರಿಸ್ಲಿಕ್ಕೆ ನಿಮ್ ಜವಾಬ್ದಾರಿ ಏನು ಅಂತ? ನೀವು ಶಾಸಕರು ಇದ್ರಿ, ಮಂತ್ರಿನೂ ಇದ್ರಿ, ಆದ್ರೆ ನಿಮ್ಗೆ ಜವಾಬ್ದಾರಿ ಅಲ್ವಾ? ಇವತ್ತು ಯಾವ ಪರಿಸ್ಥಿತಿ ರೈತರು ಅನುಭವಿಸ್ತಾ ಇದ್ದಾರೆ, ಇದು ಒಂದನೇ ಹೋರಾಟ ಅಲ್ಲ ಬಿಜೆಪಿದು. ನಿರಂತರವಾಗಿ ನಾವು ಹೋರಾಟ ಮಾಡಿ ಸರ್ಕಾರಕ್ಕೆ ಹೆಚ್ಚಿಸಿದ್ರು ಕೂಡ ಇವತ್ತು ಸರ್ಕಾರದ ಕಿವಿ ಮೇಲೆ ಮಾತು ಹೋಗ್ತಾ ಇಲ್ಲ. ಸಿದ್ದರಾಮಯ್ಯ ಯಾವ್ದ್ರೊಳಗೆ ಬೀಜಿ ಅಂತ ಹೇಳಿದ್ರೆ, ನಾನು ಮುಖ್ಯಮಂತ್ರಿ ಇರ್ತೀನೋ ಇಲ್ಲೋ ಅದರಲ್ಲಿ ಸಿದ್ದರಾಮಯ್ಯ. DK ಶಿವಕುಮಾರ್ ಎಲ್ಲಿ ಬೀಜಿ? ನಾನು ಮುಖ್ಯಮಂತ್ರಿ ಆಗ್ತೀನೋ ಇಲ್ಲೋ ಅದರಲ್ಲಿ ಬೀಜಿ DK ಶಿವಕುಮಾರ್. ಎಲ್ಲಾ ಮಂತ್ರಿಗಳು ನಾನು ಪರೇಡ್ ಮಾಡೋದ್ರಲ್ಲಿ ಬೀಜಿ. ರೈತರು ಏನ್ ಮಾಡಬೇಕು? ನೀವು ಏನು ಹೇಳಿದ್ರಿ 17,000 ನಿಮ್ಮಂತೂ ಹಾಕ್ತಾ ಇಲ್ಲ. ಅರೆ ಕೇಂದ್ರ ಸರ್ಕಾರ ಏನು ಕೊಟ್ಟಿದೆ ಅದನ್ನಾದ್ರೂ ಹಾಕ್ರಿ. ಕೇಂದ್ರ ಸರ್ಕಾರ ಏನು ಕೊಟ್ಟಿದೆ ಅದನ್ನಾದ್ರೂ ಹಾಕ್ರಿ. ಅದನ್ನು ಹಾಕ್ತಾ ಇಲ್ಲ. ನಿಮ್ದಂತೂ ಕೂಡ ದೂರ ಆಯ್ತು. ಅದಕ್ಕೋಸ್ಕರ ಇವತ್ತು ಭಾರತೀಯ ಜನತಾ ಪಾರ್ಟಿ ರೈತರ ಪರವಾಗಿ ಬಲವಾಗಿ ನಿಂತುಕೊಂಡಿದೆ. ರೈತರು ಸಾಲದಲ್ಲಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಮೊನ್ನೆ ತಾನೇ ಚಾಮುಂಡನಲ್ಲಿ ಒಬ್ಬ ರೈತ ಬೆಳೆ ಹಾನಿಯಾಗಿದ್ದಕ್ಕಾಗಿ ಆತ್ಮಹತ್ಯೆ ಮಾಡಿದ್ದಾರೆ. ರೈತರು ಆ ದಿಕ್ಕಿನಲ್ಲಿ ಹೋಗ್ತಾ ಇದ್ದಾರೆ. ಇವತ್ತು ರಾಜ್ಯದ ಸರ್ಕಾರದ ಸ್ವಲ್ಪ ಆದರೂ ಮಾನವೀಯತೆ ಇದ್ರೆ, ಸ್ವಲ್ಪ ಆದರೂ ರೈತರ ಬಗ್ಗೆ ಕಾಳಜಿ ಇದ್ರೆ, ಬರೀ ಮಾಯಿ ಮಾತಿಗೆ ಅನ್ನದಾತರು ಅಂತ ಹೇಳ್ತಾರೆ. ಮಾಯಿ ಮಾತಿಗೆ ನೀವು ಹೇಳೋದು ಬಿಡ್ರಿ. ರೈತರ ಕಷ್ಟ ಪರಿಹಾರ ಮಾಡಲಿಕ್ಕೆ ಇವತ್ತು ಹೋರಾಟ ಇದೆ. ಈ ಹೋರಾಟದಲ್ಲಿ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಬೆಳಗಾವಿ ಅಧಿವೇಶನದಲ್ಲಿಯೂ ಕೂಡ ಹೋರಾಟ ಆಗ್ತದೆ.